ಗಂಡಂದ್ರೆ ಹೀಗೆ, ನಾನ್ ಹೇಳಿಲ್ವಾ? ಒಬ್ಬ ಗಂಡಸು ಮನೇಲಿರೋ ಯಾವ ರೂಮ್ನಲ್ಲಾದ್ರೂ ಗೆಲ್ತಾರೆ, ಆದ್ರೆ ಬೆಡ್ರೂಮ್ ನಲ್ಲಿ ಸೋತು ಸರೆಂಡರ್ ಆಗೇ ಆಗ್ತಾರೆ. ಅವ್ರ ಕೋಪ ಹೆಚ್ಚಾಗಿ ಯಾವ ಕೆನ್ನೆ ಹೊಡಿತಾರೆ ಅಂತ ಭಯ. ಏನು, ನಿನ್ ಗಂಡ ನಿನ್ ಕೆನ್ನೆ ತರ ಹೊಡಿತಾನ? ಬೇಕಾದಷ್ಟು ಸತಿ ಹೊಡೆದಿದ್ದಾರೆ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಯಾಕೆಂದ್ರೆ ರಾತ್ರಿ ಬಂದು ಎಲ್ಲ ಸರಿ ಮಾಡ್ಬಿಡ್ತಾರೆ. ಅದಕ್ಕೆ ನಿಮ್ಮ ಯಜಮಾನ್ರು ಹಾಗೆ ನಿಮ್ಮನ್ನ ಹೊಡಿಯಲ್ವಾ? ಹೀಸ್ ಅ ಜೆಂಟ್ಲ್ಮನ್. ಅವ್ರನ್ನ ಪಡೆಯೋಕೆ ನಾನು 7 ಜನ್ಮ ಪುಣ್ಯ ಮಾಡಿರ್ಬೇಕು. ಅಲ್ಲ ಲಕ್ಷ್ಮಿ, ನಿನ್ ಗಂಡ ನಿನ್ ಕೆನ್ನೆ ಹೊಡಿತಾ ಇದ್ರು ನೀ ಸುಮ್ಮನೆ ನಿಂತಿರ್ತೀಯಾ? ಜೊತೆ ನಿಂತ್ಕೊಳಲ್ವಾ? ನಿಂತ್ರೆ ಇನ್ನು 10 ಏಟ್ ಬೀಳುತ್ತೆ. ಗಂಡನ ಕೈಲಿ ಎತ್ತಿನ ನೀನು ಒಬ್ಬ ಹೆಣ್ಣ. ನೋಡು ಲಕ್ಷ್ಮಿ, ಮೊದಲು ನಿನ್ನ ಗಂಡ ನಿನ್ನ ಮೇಲೆ ಕೈ ಎತ್ತೋದನ್ನ ನಿಲ್ಲಿಸ್ಬೇಕು. ಲಕ್ಷ್ಮಿ, ಇನ್ ಒಂದೇ ಒಂದು ಸಲ ನಿನ್ ಗಂಡನ ಕೈಲಿ ಕೆನ್ನೆಗೆ ಹೊಡಿಸ್ಕೊ ಅಷ್ಟೇ. ಈ ಜನ್ಮದಲ್ಲಿ ನಿನ್ ಕೆನ್ನೆಗೆ ಬೀಳೋದೇ ಇಲ್ಲ. ಈ ಸೀರೆ ದುಡ್ಡು ನಾನ್ ಮುಂದಿನ ತಿಂಗಳು ಕೊಡ್ತೀನಿ. ಹಾಗೆ ಮಾಡಿ ಅಮ್ಮ, ನಿಮ್ಗೆ ಯಾವಾಗ ಕೊಡೋಕೆ ಅನುಕೂಲ ಆಗುತ್ತೋ ಅವಾಗಲೇ ಕೊಡಿ ಅಮ್ಮ. ಬರ್ತೀನಮ್ಮ. ಸಾಲ ಮಾಡಿ ಸೀರೆ ತಗೋ ಅಂತ ಯಾವ ನನ್ನ ಮಗನ ಹೇಳುವ ನಿನಗೆ? ಇದೊಳ್ಳೆ ಚೆನ್ನಾಗಿದೆ, ನಿಮ್ಮನ್ ಕೇಳಿ ನಾನು ಉಸಿರಾಡ್ಬೇಕಾ? ನಾನು ಗಮನಿಸನೆ ಬರ್ತಾ ಇದೀನಿ, ಬಹಳ ಬಹಳ ಬದಲಾವಣೆ ಆಗ್ತಾ ಇದೆಯಾ? ಕಾಲನೇ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಚೇಂಜ್ ಆಗ್ತಿರುವಾಗ ನಾನ್ ಚೇಂಜ್ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಹೆಂಡತಿ ಆದವಳು ಹೇಗಿರ್ಬೇಕು ಹಾಗಿದ್ರೇನೆ ನಿನಗೆ ಕ್ಷೇಮ. ಬೇರೆಯವ್ರ ಮನೇಲಿ ಅವ್ರ ಹೆಂಡತಿ ಹೇಗಿದ್ದಾರೆ ಅಂತ ಸ್ವಲ್ಪ ನೋಡಿ. ಇಷ್ಟು ದಿನ ನಿಮ್ಗೆ ತಗ್ಗಿ ಬಗ್ಗೆ ನಡೆದ್ನಲ್ಲ, ಅದಕ್ಕೆ ಸಂತೋಷ ಪಡಿ. ಕತ್ತೆ, ನಿನ್ನ ಮಾತಾಡೋ ಹಲ್ಲು ಉದುರಿಸ್ಬಿಡ್ತೀನಿ. ನಿಮ್ ಸಂಪಾದನೆಲ್ಲ ಹಲ್ ಡಾಕ್ಟರ್ಗೆ ಸರಿ ಆಗಿದ್ರೆ ನಾನು ಹಲ್ಲು ಉದುರಿಸಿ. ಇರೋ ಆಫೀಸ್ ಟೈಮ್ ಆಗ್ತಾ ಇದೆ, ಸಾಯಂಕಾಲ ಬಂದಲ್ಲಿ ನಿನ್ ಕಚೇರಿ ಇಟ್ಕೋತೀನಿ. ಹೊಡ್ಸಿಡ್ಕೊಂಬರ ತಗೊಳ್ಳಿ. ನನ್ನ ಹತ್ರ ಆಫ್ ಶರ್ಟ್ ಇರ್ಲಿಲ್ವಲ್ಲ, ಇದಾಗೆ ಬಂತು? ನಾನೇ ಹೊಲಿಸ್ದೆ. ನನಗೆ ಆಫ್ ಶರ್ಟ್ ಹೋಲ್ಸು ಅಂತ ಯಾವ ನನ್ನ ಮಗ ಹೇಳೋನು? ಯಾರನ್ನ ಕೇಳಿ ನನಗೆ ಇರ್ತಾರೆ ಕೆಲಸ ಮಾಡ್ರೆ? ಈ ಸೀರೆ ನನ್ನ ಹತ್ರ ಇರೋ ಸೀರೆ ನನ್ ಕೇಳಿ ತಗೊಂಡ್ರ ನೀವು? ನಿಮ್ಗೆ ಇರಿಸಿದೆ ಅಂತ ನನಗೆ ಇರಿಸ್ತಿದ್ರು ಹಾಕೊಡ್ತಿಲ್ಲ. ಇವತ್ತೊಂದಿನ ನನ್ನ ಇಷ್ಟಾಗ ಹಾಕೊಂಡ್ರೆ ನಿಮ್ ಗಂಟೇನು ಹೋಗಲ್ಲ. ನನಗೆ ಎದುರು ವಾದಿಸ್ತೀನಿ. ನನಗೆ ಹೊಡಿತೀರಾ? ಸುಟ್ಕೇಸ್ ತಗೊಂಡು ಎಲ್ಲಿಗೆ ಹೊರಟಿದ್ಯಾ? ಅಮೆರಿಕ ಸುತ್ತಮರಕ್ಕೆ. ನಾನು ತವ್ರ ಮನೆಗೆ ಹೋಗ್ತಾ ಇದ್ದೆ. ಏನಾಯ್ತೆ ನಿನ್ಗೆ? ಅಲ್ವೇ, ಇದು ಮುಂಚೆ ನಾನು ಎಷ್ಟು ಸಲ ಹೊಡೆದಿದ್ದೀನಿ, ಅವಾಗೆಲ್ಲ ಪರವಾಗಿಲ್ಲ ರೀ, ಈ ತರ ಹೊಡೆದಿದ್ದು ನೀವು ಹೊಡೆದ್ಮೇಲೆ ನಿಮ್ ತೋಲ್ ಟೆಕ್ಕಲಿ ನಾನು ಪ್ರಪಂಚನೇ ಮರ್ತೋಗ್ತೀನಿ ಅಂತ ಹೇಳ್ತಿದ್ದವಳ ಈಗ ನೋಡ್ರ ಸುಟ್ಕೇಸ್ ತಗೊಂಡು ತವ್ರ ಮನೆಗೆ ಹೊರಟಿದ್ಯಾ? ಆ ಲಕ್ಷ್ಮಿನೇ ಬೇರೆ, ಈ ಲಕ್ಷ್ಮಿನೇ ಬೇರೆ. ಅಮೆರಿಕಲಿ ಏನಾದ್ರೂ ಈ ರೀತಿ ಸನ್ನಿವೇಶ ನಡೆದಿದ್ರೆ ಹೆಂಡತಿ ಅದರ ಗಂಡ ಡೈವರ್ಸ್ ಕೊಟ್ಬಿಡ್ತಿದ್ಲು ಗೊತ್ತಾ? ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ಮೇಲೆ ಕನಸಲ್ಲಿ ಮನೆ ಹೊಸತ್ರಿಯಲ್ಲ. ಗುಡ್ ಬೈ. ನಿಂತ್ಕೊಳ್ಳೆ. ಸರಿ ಬಿಡ್ರಿ, ನನ್ನ ತರಕ್ ನೀವ್ಯಾರು? ಯಾವಾಗ ನನ್ನ ಮೇಲೆ ಕೈ ಮಾಡಿದ್ರ ಆವಾಗ್ಲೇ ನನ್ನ ಮೇಲೆ ಇರೋ ಹಕ್ಕು ಕಳ್ಕೊಂಡ್ರಿ. ಬಿಡಿ ದಾರಿನ. ಹಲೋ ಹಲೋ, ಲಕ್ಷ್ಮಿ ಮಾತಾಡ್ತಿರೋದು. ಏನಾಯ್ತು ಲಕ್ಷ್ಮಿ, ಸಕ್ಸಸ್ ಅಲ್ಲ? ಹಾ ಸಕ್ಸಸ್. ಈಗ ನಮ್ಮ ಹತ್ರ ಟೆಲಿಫೋನ್ ಬೂತಿಂದ ಮಾತಾಡ್ತಿದ್ದೀನಿ. ನೀವು ಹೇಳ್ಕೊಟ್ಟಾಗೆ ಮಾಡ್ದೆ, ಆದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಲಕ್ಷ್ಮಿ, ಮೊದಲನೇ ಸಲ ಯಾರಿಗೆ ಆದ್ರೂ ತನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋವಾಗ ಹೀಗಾಗೆ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಆಮೇಲೆಲ್ಲ ಅಭ್ಯಾಸ ಆಗ್ಬಿಡತ್ತೆ. ನೋಡು, ನೀನೀಗ ನೇರವಾಗಿ ನಿನ್ ತಾಯಿ ಮನೆಗೆ ಹೋಗ್ತೀಯಾ. ಆ ನಿನ್ ಗಂಡ ಅವನಾಗೆ ಬಂದು ಪೀಡಿಸಿ ಅಂಗಲಾಚಿ ಕರೆಯೋವರೆಗೂ ನೀನ್ ಈ ಕಡೆ ತಿರು ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಅಯ್ಯೋ, ನಮ್ ಗಂಡನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಿನ್ ಗಂಡನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ಗಂಡಸರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೋಡ್ ಲಕ್ಷ್ಮಿ, ಒಂದ್ ಮಾತನ್ನ ನೀನ್ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ. ಹಗಲಲ್ಲಿ ಮದುವೆ ಆದ ಗಂಡಸು ಎಲ್ಲಾದ್ರೂ ಹೇಗಾದ್ರೂ ಇರಬಹುದು, ಆದ್ರೆ ರಾತ್ರಿ ಹೊತ್ತು ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಯಾವ ಗಂಡಸು ಅದನ್ನ ಸಹಿಸೋದಿಲ್ಲ. ಅದೇ ಅವ್ರ ವೀಕ್ನೆಸ್. ಅದೇ ನಮಗ್ ಬ್ಯಾಂಕ್. ಅವ್ರ ವೀಕ್ನೆಸ್ ನ ನಾವು ಕ್ಯಾಶ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? 2 ಇಡ್ಲಿ 1 ವಡೆ, ಜನಾರ್ದನ ಹೋಟ್ಲದು. ಹೌದು, ಇದೇನಿವತ್ತು ಹೋಟ್ಲು ತಿಂಡಿ ಟೇಸ್ಟ್ ನೋಡ್ತಾ ಇದ್ದೀರಲ್ಲ? ಜಸ್ಟ್ ಫಾರ್ ಚೇಂಜ್ ಅಷ್ಟೇ. ಇದೆಲ್ಲ ನಮ್ಮ ಹತ್ರ ಬೇಡ. ನಿಮ್ ಜೊತೆಲಿ ಹೆಂಡತಿ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಏನೇನೋ ಶಿವರಾಮು, ಏನೇನೋ ಕತೆ ಹೇಳ್ತೀನಿ ರಂಗ. ಇವನ್ನೆಲ್ಲ ಬುಡೇ ಬಿಡ್ತಾ ಇದ್ದಾನೆ. ಹೋಗ, ನಿನ್ ಕೆಲಸ ಮಾಡ್ಕೋಗೋ. ಏ ಸಾರ್, ಶ್ರೀರಂಗಪಟ್ಟಣದ ಶ್ರೀರಂಗನ ಹತ್ರ ಸುಳ್ಳು ಹೇಳಬಹುದು, ಈ ರಂಗನ ಹತ್ರ ಮಾತ್ರ ಸುಳ್ಳು ಹೇಳಕ್ ಸಾಧ್ಯವೇ ಇಲ್ಲ.
ನಿಮ್ ಹೆಂಡತಿ ಕಣ್ಣೀರ್ ಸುಡ್ಸ್ಕೊಂಡು ಕೈಲಿ ಸೂಟ್ಕೇಸ್ ಹೋಯ್ತಾ ಇದ್ದೆ ನಾನೇ ಈ ಕಣ್ಣಾರೆ ನೋಡ್ಲಿಲ್ವಾ? ಹೌದನೇ ಅದ ನನ್ನ ಹೆಂಡತಿಗೆ 2 ದಿವಸ ಮೈ ಹುಷಾರಿಲ್ಲ, ಆಸ್ಪತ್ರೆ ಹೋಗ್ತಾ ಇದ್ಲು. ಅದು ನೋಡ್ಬಿಟ್ಟು ಬೇಕಪ್ಪ ಏನೋ ಕತೆ ಕಟ್ತಾ ಇದ್ದಾನೆ ಮಾತು ಕರಿತಾ ಇರೋದು. ಸುಳ್ಳು ಹೇಳನ್ ಕಳ್ಸ್ಬೇಡಿ. ಆದ್ರೂ ನಿಮ್ ಹೆಂಡತಿ ಅವ್ರ ತಾಯಿ ಮನೆ ತಾವ್ ಆಟದ ಇಳಿಯುವಾಗ ಕೈಯಲ್ಲಿ ಸೂಟ್ ಕೇಸ್ ಇತ್ತು, ಪಾಪ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಸುಳ್ಳು, ಶುದ್ಧ ಸುಳ್ಳು. ನನ್ನ ಹೆಂಡತಿನ ಹ್ಯಾಕ್ ಕಂಟ್ರೋಲ್ ಇಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ. ನನ್ನ ಪರ್ಮಿಷನ್ ಇಲ್ಲ, ಅವಳು ಹೊಸಲ್ ಕೊಡೋಕ್ಕಾಗೋದಿಲ್ಲ. ಈ ಬೇಕಪ್ಪ ಎಲ್ಲ ಟಿನ್ ಕಟ್ತಾ ಇದ್ದಾನೆ. ಹೋಗ್ಲಿ, ನಮ್ಮಲ್ಲ ಯಾಕೆ ಮಾತು? ನೋಡ್ರಪ್ಪ, ನೋಡಿ ಸರ್, ನಿಮ್ಗೆಲ್ಲ ಕೈ ಮುಗಿತಾ ಇದ್ದೀನಿ. ನನಗೆ ಆಫೀಸ್ ಬಿಡ್ತಾ ಇದ್ದಂಗೆ ನೀವೆಲ್ಲ ನನ್ನ ಜೊತೆಗೆ ಬನ್ನಿ. ನಾನ್ ಟಿನ್ ಕಟ್ತಾ ಇದ್ದೀನ ಇಲ್ಲ ಇವರೇ ರೈಲ್ ಬಿಡ್ತಾರ ಅಂತ ಗೊತ್ತಾಯ್ತದ? ಇವತ್ತು ಎಲ್ರಿಗೂ ಸಾಯಂಕಾಲ ಟೀ ಪಾರ್ಟಿ ಶಿವರಾಮ್ ಮನೆಯಲ್ಲಿ. ಸಂಜೆ ಇವ್ರ ಮನೆಗೆ ಬಂದ್ರೆ ನನ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ಬೇರೆ ಜಂಬ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡೋದು? ಬೇರೆ ದಾರಿನೇ ಇಲ್ವಲ್ಲ. ಹೊಟ್ಟೆ ನೋವು ಅಂತ 1 ಗಂಟೆ ಮುಂಚೆನೆ ಹೋಗಿ ಅವಳ ಕೈ ಕಾಲು ಇಟ್ಕೊಂಡು ಯಾಗಾರ ಮಾಡಿ ಕರ್ಕೊಂಡ್ ಬರ್ಬೇಕು. ಲಕ್ಷ್ಮಿ, 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 ಲಕ್ಷ್ಮಿ. ಮಲ್ಲೇಶ್ವರಿಂದ ಜಯನಗರದವರೆಗೂ ಇಂಥ ಹೆವಿ ಟ್ರಾಫಿಕ್ ಅಲ್ಲಿ ಕಷ್ಟಪಟ್ಟು ಸ್ಕೂಟರ್ ಓಡಿಸ್ಕೊಂಡ್ ಬಂದಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಉಪಚಾರದ ಮಾತು. ನೀನೇನೋ ಮನೆ ಬಿಟ್ಟು ಬಂದ್ಬಿಟ್ಟಿಯಲ್ಲ, ನಿನ್ ಗಂಡ ಹಾಗೆ ಹೊಟ್ಟೆ ಇಸ್ಕೊಂಡಿರ್ತಾನೆ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ? ಚೆನ್ನಾಗಿ ಒಣಗ್ಲಿ. ಯಾಕೆ ಡೈರೆಕ್ಟ್ ಆಗಿ ಹೇಳು, ಹೊಟ್ಟೆ ಇಸ್ಕೊಂಡು ಒಣಗ್ಲಿ ಅಂತ. ನೋಡು, ನೀವು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಬಂದಿರೋ ವಿಷಯ ಆಫೀಸ್ ನಲ್ಲಿ ಎಲ್ರಿಗೂ ಗೊತ್ತಾಗೋಗಿದೆ. ಅದು ಸುಳ್ಳ ನಿಜ ಅಂತ ಕಂಡಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲ ನಮ್ಮ ಮನೆ ಟೀ ಪಾರ್ಟಿ ಬರ್ತಾ ಇದಾರೆ. ಬರ್ಲಿ ಬರ್ಲಿ. ನೀನಲ್ಲಿ ಇಲ್ಲೋದ್ರೆ ನನಗೆ ಅವಮಾನ ಆಗುತ್ತೆ. ನೀವು ಕೈ ಎತ್ತಿ ಹಿಡಿಯುವಾಗ ನನ್ನ ಆತ್ಮಾಭಿಮಾನಕ್ಕೆ ಎಫೆಕ್ಟ್ ಆಗಲ್ವಾ? ಏನೋ ಗೊತ್ತಿಲ್ಲ ಹೊಡೆದ್ಬಿಟ್ಟೆ. ಸರಿ, ಬರ್ತೀನಿ. ಇನ್ಮೇಲೆ ನಾನು ಹೊಡೆಯಲ್ಲ ಅಂತ ಪ್ರಮಾಣ ಮಾಡಿ. ಸಮಯ ಸಂದರ್ಭ ನೋಡ್ಕೊಂಡು ನನ್ನ ಕೈ ಕಟ್ಟಾಕ್ಬಿಟ್ಟಿಯಾ? ಮನೆಗೆ ಬಾ, ಮಾಡ್ತೀನಿ. ಸರಿ, ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಬಾ, ಮನೆಗೆ ಹೋಗೋಣ. ಇನ್ಮೇಲೆ ನಿಮ್ ಸಂಬಳ ಎಲ್ಲ ನನ್ ಕೇಳಿ ತಂದ್ಕೊಡ್ಬೇಕು. ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಇದಕ್ಕೆ ಒಪ್ಕೊಂಡೆ ನಾ ಬರ್ತೀನಿ. ಇವಳು ಹೇಳಿದನ್ನೆಲ್ಲ ಮಾಡ್ಕೊಂಡಿದ್ರೆ ನಾನ್ ಮನೇಲಿ ಇಲ್ಲಿನ ಹುಲಿನ ಅಂತ ಯಾರಿಗೆ ಗೊತ್ತಾಗುತ್ತೆ? ಬೀದಿಲ್ ಮಾತ್ರ ಹುಲಿಯ ಮೇಂಟೈನ್ ಮಾಡ್ತಿದ್ರೆ ಸಾಕು. ಓಕೆ ಲಕ್ಷ್ಮಿ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಸದ್ಯಕ್ಕೆ ಮನೆಗೆ ಬಂದು ನಾನು ಮಾನ ಉಳಿಸೋ. ಸೂಟ್ ಕೇಸ್ ಅನ್ನ ಸರಿ ಪೂಜೆ ಕೊಡ್ತಾ ಇದೆಯಾ? ಮಾತಾಡ್ತಾನೆ ನಿಂಗೆ ಬಂದು. ನೀವು ಏನಲ್ಲಿ ಅಂದ್ರು ನಮ್ ಲಕ್ಷ್ಮಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ಕೆ ನೀವೇ ನೇರವಾಗಿ ಬಂದ್ಬಿಟ್ರಾ? ಒಳ್ಳೇದು. ಅರೆ, ಇದೇನ್ ಕೈಯ ಕೂಡಿ ಹಿಡ್ಕೊಂಡಿಲ್ಲ? ಮದುವೆ ಹೊಸ್ತ್ರಲ್ಲಿ ನೀವ್ ಹಿಡ್ಕೊಂಡಿಲ್ವಾ? ಇದು ಹಾಗೇನೆ ಹಿಡ್ಕೊಳ್ಳಿ. ಅಯ್ಯೋ, ಇದಕ್ಕೆ ನನ್ನ ಕೈಯಲ್ಲೇ ಊಟ ಸ್ಟಾಪ್ ಮಾಡ್ಬಿಡುವ. ಓಹೋ, ಮಾಡಿ ಚೆನ್ನಾಗಿ ಮಾಡಿ. ತೇರಿಕೆ ತಗೊಂಡ ಏನೋ ಬರೀ ತೊಂದ್ರೆನೆ. ಅದಕ್ಕೆ ಯೋಚನೆ ಮಾಡ್ತೀನಿ ಅಲ್ಲಿ ಅಂದ್ರೆ ಚಾರ್ಜ್ ಒಂದು ಕಿಕ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಸರಿಯಾಗಿ ಹಾಕಿ ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ತಗೊಳ್ಳಿ ನಿಮ್ ಸೂಟ್ ಕೇಸು. ಅಲ್ಲಿ ಅಂದ್ರೆ ತಗೊಳ್ಳಿ ನಿಮ್ ಪೂಜಾ. ಹೊಡ್ ಬರ್ತೀಯಮ್ಮ? ಒಳ್ಳೇದು. ಅಲ್ಲಿ ಅಂದ್ರೆ ಸ್ವಲ್ಪ ನನ್ನ ಮಗನ ಹುಷಾರು ನೋಡ್ಕೊಳ್ಳಿ. ಅವತ್ ನಾನು ಹುಡುಗಿ ಜೊತೆ ಇದ್ದಾಗ ನೀನ್ ಅಡ್ಡ ಬಂದೆ. ಇವತ್ ನೀನ್ ಒಂದು ಹುಡುಗಿ ಜೊತೆ ಬರ್ತಿದ್ದಿಲ್ಲ, ಈಗ ನಾನೇನ್ ಮಾಡ್ಲಿ? ಏಯ್ ಕುಕ್ಕು ನನ್ನ ಮಗನೇ, ನಾನೇ ನಿಂತಿರೋ ಲೋಫರ್ ಅಲ್ವೋ? ಇವಳು ನನ್ನ ಹೆಂಡತಿನ. ಓ, ಸೋ ಬ್ಯೂಟಿಫುಲ್.
ಸೆಟಪ್ ಮಾಡ್ಕೊಂಡಿರ್ಬೇಕು. ಇದಕ್ಕೆಲ್ಲ ನಾನ್ ಬಾಗ್ತೀನಾ? ಬಾಸ್ಟರ್ಡ್ಸ್. ಅದೇ ಹೋದ್ ಸಾಕು, ಬನ್ನಿ. ಹಿಡ್ಕೊಳ್ಳಿ. ನಾನು ಹಿಡ್ಕೋಬೇಕಾ? ಹಿಡ್ಕೊಳ್ಳಿ. ಎಲ್ಲ ಒಂದು ಬ್ಯಾಡ್ ಟೈಮು. ಏನ್ ಹೇಳ್ಕೊಳ್ತಾ ಇದೀರಿ? ಏನಿಲ್ಲ, ನೀನ್ ನಡಿ. ನಿಮ್ ಆಫೀಸ್ ಸ್ಟಾಫ್ ಎಲ್ಲ ಊಟಕ್ಕೆ ಬರ್ತಾರೆ ಅಂದ್ರಿ. ಅಡ್ಗೆ ಮಾಡಕ್ಕೆ ಏನ್ ಸಾಮಾನು ಇಲ್ಲ. ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಬನ್ನಿ. ಏನು? ನಾನ್ ಮಾರ್ಕೆಟ್ ಹೋಗಿ ಸಾಮಾನು ತರ್ಬೇಕೇನೆ? ನಿನ್ನ ಸುಟ್ಕೇಸ್ ಕೊಡಿ. ಕೊಡಲ್ಲ. ಕೊಡಿ, ಒಳಗಡೆ ಇಡ್ತೀನಿ. ಸರಿ, ಏನ್ ಸಾಮಾನು ತರ್ಬೇಕು? ಅಕ್ಕಿ, ಬೇಳೆ, ರವೆ, ತರಕಾರಿ. ಹಾ, ಕೊತ್ತಂಬರಿ ಸೊಪ್ಪು ಮರಿಬೇಡಿ. ಪೂಜಾ ಅಲ್ಲಿಡಿ. ಬೇಗ ಹೋಗಿ ಬನ್ನಿ. ಅಯ್ಯೋ ಶಿವರಾಮು, ಇದೇನಯ್ಯ ನಿನ್ ಪರಿಸ್ಥಿತಿ? ಅಯ್ಯೋ, ಇನ್ನು ಯಾರು ಹೋಗಿದ್ದೀರಾ? ಹೋಗ್ರಿ ಮಾಡ್ತೀನಿ. ಇದು ಹೊರಟ. ಹಲೋ, ನಾನ್ ಲಕ್ಷ್ಮಿ ಮಾತಾಡ್ತಿರೋದು. ಅವರೇ ನಮ್ಮನೆಗೆ ಬಂದು ಹಂಗ್ಯಾತಿ ಕಾಡಿ ಬೇಡಿ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ಯಾಕೆ ಕರ್ಕೊಂಡ್ ಬರಲ್ಲ? ಆಫೀಸ್ ಪ್ಯೂನ್ ರಂಗನ ಹತ್ರ ಟ್ಯೂಷನ್ ಹೇಳಿ ಕಲ್ಸಿದ್ನಲ್ಲ, ಅದ್ರ ಪರಿಣಾಮ ಇದು. ಹೇಗಿದೆ ನನ್ ಪ್ಲಾನು? ಫಸ್ಟ್ ಕ್ಲಾಸ್. ಈಗ ಏನ್ ಮಾಡ್ತಿದ್ದ ನಾನು? ಈಗ ನಾನೇ ಅವ್ರನ್ನ ಮಾರ್ಕೆಟಿಗೆ ಕಳ್ಸಿದೀನಿ. ವೆರಿ ಗುಡ್. ಲಕ್ಷ್ಮಿ, ನಾನು ಹೇಳೋದನ್ನ ಸ್ವಲ್ಪ ಚೆನ್ನಾಗಿ ಗಮನ ಇಟ್ಟು ಕೇಳು. ಬೆಳಿಗ್ಗೆ ನಿನ್ ಗಂಡನ ಅಷ್ಟೊತ್ತಿಗೆ ಎಬ್ಸಿ ಹಾಲಿನ ಬೂತ್ ಕಳಿಸು, ರೇಷನ್ ಕಳಿಸು, ಹಿಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳು, ತರಕಾರಿ ಬೇಕು ಅಂತ ಹೇಳು. ಹೀಗೆ ಒಂದೊಂದಾಗಿ ಟ್ರೈನಿಂಗ್ ಕೊಡ್ತಾ ಇರು. ಅಡಿಗೆ ಮಾಡಿದ್ರೆ ಮುಗಿಸೋಯ್ತು ಹೆಂಗಸರ ಕೆಲಸ ಅಂತ ತಿಳ್ಕೊಂಡಿರೋ ಗಂಡಸರಿಗೆಲ್ಲ ಗೊತ್ತಾಗ್ಲಿ ಹೆಂಗಸರ ಕಷ್ಟ ಏನು ಅಂತ.